ಒಂದು ನಿಮಿಷ ಕೊಡಿ. ಒಂದು ಇಲಿ ಬಂದು ಈ ಥರ ಎಲ್ಲ ವಯರ್ ಕಟ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಈ ಫೋಟೋ ನೋಡ್ತಿದ್ರೆ ಇಷ್ಟು ಶಾರ್ಪ್ ಆಗಿ ಇಷ್ಟು ಕ್ಲೀನಾಗಿ ಕಟ್ ಆಗಿದೆ. ಹಾಗಾದ್ರೆ ಇದು ಇಲಿಗಿಂತ ಖತರ್ನಾಕ್ ಆಗಿರೋ ಪ್ರಾಣಿನೇ ಇರಬೇಕು. ನಮ್ಮನೇಲಿ ಯಾವ ಇಲಿ ಬರೋದಕ್ಕೆ ಸಾಧ್ಯ? ಒಂದು ವೇಳೆ ಇವ್ರು ಹೇಳಿದ ಥರನೇ ಯಾರಾದರೂ ಬೇಕು ಅಂತಾನೆ ಕಟ್ ಮಾಡಿದ್ರೆ ಯಾರು ಮಾಡಿರ್ಬೋದು? ಹಾಂ, ಆ ನಳಿನಿ ಮತ್ತೆ ಮಾಯಾ ಕೈವಾಡನೇ ಇರಬೇಕು. ಆಳದಿಲಿಗೆ ನಮ್ ಕರೆ ಬೇಕಿತ್ತ? ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ನಾವ್ ಯಾರೂ ಇರ್ತಾ ಇರ್ಲಿಲ್ಲ. ಮತ್ತೆ ಮತ್ತೆ ಆಗಿದ್ದನ್ನೇ ನೆನಪಿಸ್ಕೊಂಡು ಯಾಕಮ್ಮ ಬೇಜಾರು ಮಾಡ್ಕೋತೀಯಾ? ಈಗ ಆಗಿದ್ದನ್ನೆಲ್ಲ ಮರೆತು ಮನೆಗೆ ಹೋಗೋಣ ನಡೀರಿ. ಹೌದಮ್ಮ, ಅಕ್ಕ ಹೇಳಿದ್ ಸರಿಯಾಗೇ ಇದೆ. ಈಗ ಗಾಡಿನೂ ಸರಿ ಹೋಯ್ತು, ಎಲ್ರೂ ಮನೆಗೆ ಹೋಗೋಣ ಬನ್ನಿ. ಈಗ ಮನೆಗೆ ಹೋಗೋದು ಬೇಡ. ಯಾಕೆ ಸರ್, ಏನಾಯ್ತು? ನೋಡಿ, ಈ ಮನಸ್ಥಿತಿನಲ್ಲಿ ಮನೆಗೆ ಹೋದ್ರೆ ಮತ್ತೆ ಮತ್ತೆ ಆಕ್ಸಿಡೆಂಟ್ ವಿಷಯ ನಮಗೆ ನೆನಪಾಗ್ತಿರುತ್ತೆ. ಅದ್ರ ಬದಲು ಬಂದ್ ಕೆಲಸ ಮುಗಿಸ್ಬೋಣ. ಹೇಗಿದ್ರು ಕಾರ್ ಸರಿ ಹೋಯ್ತಲ್ಲ. ಹೌದು ಸರ್, ನೀವು ಹೇಳ್ತಿರೋದು ಸರಿಯಾಗಿದೆ ಅಂತ ಅನ್ನಿಸ್ತಿದೆ. ಶಾಪಿಂಗ್ ಮಾಡಿದ್ರೆ ಸ್ವಲ್ಪ ಮೂಡಾದ್ರೂ ಚೇಂಜ್ ಆಗುತ್ತೆ ಅಲ್ವಾ ಅಮ್ಮ? ನೀನೇನು ಹೇಳ್ತೀಯಾ? ನೀನ್ ಹೇಳೋದು ಸರಿ ವಸು, ನಡೀರಿ ಹೋಗೋಣ. ಕೋದಂಡ, ನೀನು ಬಾ, ಎಲ್ರೂ ಜೊತೆಲೇ ಹೋಗ್ಬರೋಣ. ಇಲ್ಲ ಅಕ್ಕ, ನೀವೆಲ್ಲರೂ ಹೋಗಿ ಬನ್ನಿ, ನಂಗೊಂಚೂರು ಕೆಲಸ ಇದೆ. ಹೇಗೂ ಇಲ್ಲಿ ತನಕ ಬಂದಿದ್ದೀರ ಕೋದಂಡ, ಹಾಗೆ ಹೋಗಿ ಬಂದ್ಬಿಡೋಣ ಬನ್ನಿ. ತಪ್ಪು ತಿಳ್ಕೊಬೇಡಿ, ಒಂಚೂರು ಅರ್ಜೆಂಟ್ ಕೆಲಸ ಇತ್ತು, ಅದನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ನೀವು ಹೋಗಿ ಬನ್ನಿ. ಅಯ್ಯೋ, ಮತ್ತೆ ಅದೇ ಕಾರಲ್ಲಿ ಹೋಗ್ಬೇಕಾ? ಪೂಜಾ, ಮೆಕ್ಯಾನಿಕ್ ಬಂದು ಎಲ್ಲ ಸರಿ ಮಾಡೋಗಿದ್ದಾರೆ ತಾನೆ, ಮತ್ತೆಗೆ ಭಯ ಪಡ್ತಾ ಇದ್ಯಾ? ಅದು ಅಲ್ಲದೆ ನಿಮ್ಮ ಜೊತೆ ನಾನಿದ್ದೀನಿ, ಭಯಪಡೋ ಅವಶ್ಯಕತೆನೇ ಇಲ್ಲ. ಕೃಷ್ಣ, ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಓಡಿಸು. ಸರಿ ಅಣ್ಣ, ನೀನೇನು ಟೆನ್ಷನ್ ಮಾಡ್ಕೊಬೇಡ, ನಾನಿದ್ದೀನಿ. ಸರಿ, ಹಾಗಿದ್ರೆ ಎಲ್ಲರೂ ಹೊರಡಿ. ಅಮ್ಮ ಬನ್ನಿ, ಎಲ್ಲರೂ ಹೋಗೋಣ. ಅಮ್ಮ, ಆ ಮೆಕ್ಯಾನಿಕ್ ಏನಾದರೂ ಯಾರೋ ಬೇಕು ಅಂತಾನೆ ಕಾರ್ ಕೇಬಲ್ ವಯರ್ನ ಕಟ್ ಮಾಡಿದ್ದಾರೆ ಅಂತ ಕೋದಂಡಂಗೆ ಹೇಳಿದ್ರೆ ಏನಮ್ಮ ಮಾಡೋದು? ಅಲ್ವೇ ಮಾಯಾ, ನಾವೇ ಆ ಕೆಲ್ಸ ಮಾಡಿದೀವಿ ಅಂತ ಹೇಳೋದಿಕ್ಕೆ ಕಾರ್ ಕೆಳಗಡೆ ಸಿಸಿ ಕ್ಯಾಮ್ರಾ ಫಿಟ್ ಮಾಡಿದಾನ ಆ ಮೆಕ್ಯಾನಿಕ್. ಕೋದಂಡ ಹೇಳ್ದ ಹಾಗೆ ಇಲಿ ಕಟ್ ಮಾಡಿತ್ತು ಅಂತ ಹೇಳಿದ್ರೆ ಆಯ್ತು ಬಿಡು. ಖಂಡಿತ ಯಾರೋ ಬೇಕು ಅಂತಾನೆ ಮಾಡಿರೋದು ಅಂತ ಗೊತ್ತಾಗುತ್ತಮ್ಮ. ಅದ್ ಹೇಗೆ ಗೊತ್ತಾಗುತ್ತೆ? ಏನಾದ್ರೂ ಎಡ್ವಟ್ ಮಾಡಿದ್ಯಾ ನೀನು? ಅಲ್ಲ ಅಮ್ಮ, ನಮ್ ಮೆಕ್ಯಾನಿಕ್ ಇದ್ನಲ್ಲ, ಅವನ್ ಹೇಳ್ತಿದ್ದ ಇವಾಗ ಬರೋ ಕಾರ್ ಬ್ರೇಕ್ ವಯರ್ಸ್ ಎಲ್ಲ ಅಷ್ಟು ಈಸಿಯಾಗಿ ಕಟ್ ಮಾಡಕ್ ಆಗಲ್ಲ, ಅದಕ್ಕೆಲ್ಲ ತುಂಬಾ ತಲೆ ಉಪಯೋಗಿಸ್ಬೇಕು ಅಂತ. ಸೊ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅಂತಿದ್ದ. ಅಯ್ಯೋ ದೇವ್ರೆ, ಒಂದು ಕೆಲ್ಸನೂ ನೆಟ್ಟಿಗೆ ಮಾಡಲ್ವಲ್ಲೇ ನೀನು? ಈ ಕೆಲ್ಸ ಯಾರೋ ಬೇರೆಯವ್ರು ಮಾಡಿರೋದು ಅಂತ ಮನೆಯವ್ರಿಗೇನಾದ್ರೂ ಅನುಮಾನ ಬಂದ್ರೆ ಮೊದಲು ನಮ್ಮನ್ನೇ ಮನೆಯಿಂದ ಆಚೆ ದಬ್ಬೋದು, ಅರ್ಥ ಆಯ್ತಾ? ಈಗೇನಮ್ಮ ಮಾಡೋದು? ಈಗ ಕೇಳು, ಏನ್ ಮಾಡೋದು ಅಂತ ಮಾಡೋದೆಲ್ಲ ಮಾಡ್ಬಿಟ್ಟು. ಮಾಯಾ, ಈ ತರ ಏನಾದ್ರೂ ಒಂದ್ ಮಾಡೋ ಮುಂಚೆ ಒಂದ್ ಮಾತ್ ನನಗೆ ಹೇಳೋದಕ್ಕೆ ಏನೇ ದಾಡಿ ನಿನ್ಗೆ? ಇನ್ಮೇಲೆ ಏನೇ ಮಾಡೋದಿದ್ರು ಫಸ್ಟ್ ನಿನ್ನ ಕೇಳ್ಬಿಟ್ಟೆ ಮಾಡ್ತೀನಮ್ಮ. ಇವಾಗ ಏನ್ ಮಾಡೋದು ಅಂತ ಹೇಳು ಪ್ಲೀಸ್, ನಂಗೆ ತುಂಬಾ ಭಯ ಬೇರೆ ಆಗ್ತಿದೆ. ಅಯ್ಯೋ, ಏನಾದ್ರೂ ಮಾಡಕ್ಕೆ ನಾವು ಬದುಕಿರ್ಬೇಕಲ್ಲ. ಆ ವಂಶಿ ಚೆನ್ನಾಗಿ ಓದಿರೋಳು, ಜಾಕನ ಮೊಬೈಲ್ ಅಲ್ಲೇ ನೋಡಿ ಹೇಳ್ತಾಳೆ. ಇದನ್ನೆಲ್ಲ ನಾವೇ ಮಾಡಿದ್ದು ಅಂತ ಏನಾದ್ರೂ ಗೊತ್ತಾಯ್ತೋ ನಮ್ಮನ್ ಸುಮ್ನೆ ಬಿಡಲ್ಲ ಅವಳು. ಅಮ್ಮ, ಆ ವಂಶಿ ಬಗ್ಗೆ ಬಿಡು, ಅವಳು ಕಾಲೇಜ್ಗೆ ಹೋಗ್ತಾಳಷ್ಟೇ, ಅಷ್ಟೊಂದು ಬುದ್ಧಿವಂತ ಅಲ್ಲ. ಆ ತರ ಆಗಿದ್ರೆ ಪ್ರಪಂಚ ತುಂಬಾ ವಿಶ್ವೇಶ್ವರಯ್ಯಗಳೇ ತುಂಬಿಕೊಂಡಿರೋರು. ಅವಳೇನಷ್ಟು ಬುದ್ಧಿವಂತೆ ಅಲ್ಲ. ಮೊನ್ನೆ ನಾನು ಆಡಿದ ಡ್ರಾಮಕ್ಕೆ ಫಿದಾಗಿದ್ ನೋಡ್ಲಿಲ್ವಾ? ಏಯ್, ಆ ಶಾಸ್ತ್ರಿಗಳು ಅವಳ ಬಗ್ಗೆ ಹೇಳಿದ ಮಾತನ್ನ ಮರ್ತೋಗ್ಬಿಟ್ಯಾ? ಆ ವಂಶಿನ ಅಷ್ಟು ಸುಲಭವಾಗಿ ತಗೋಬೇಡ. ಇವತ್ತಲ್ಲ ನಾಳೆ ನಮ್ ದಾರಿ ಮುಳ್ಳ ಹಾಗೆ ಆಗ್ತಾಳೆ.
ಆದಷ್ಟು ಬೇಗ ಆ ಮುಳ್ಳನ್ನ ಕಿತ್ತು ಹಾಕ್ಬೇಕು.